ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಈಗ ಚಿನ್ನ ಬೆಳ್ಳಿ ತಗೋಬೇಕಾ ಬೇಡ್ವಾ ನೋಡಿ. ತುಂಬಾ ಜನ ಮನೇಲಿದ್ದ ಚಿನ್ನ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಮೂಲಕ ಗೊತ್ತಾಗ್ತಾ ಇದೆ. ಎದಕ್ಕೆ ಜನರು ಚಿನ್ನ ಮಾರಾಟ ಮಾಡ್ತಾ ಇದ್ದಾರೆ? ಹೊಸದಾಗಿ ಚಿನ್ನ ಖರೀದಿ ಮಾಡಲು ಜನ ಎದಕ್ಕೆ ಮುಂದೆ ಬರ್ತಾ ಇಲ್ಲ? ಇನ್ನು ಚಿನ್ನ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗುವ ಮುನ್ಸೂಚನೆ ಇದೆಯಾ? ಹೌದು ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇವತ್ತು ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಬೆಲೆ ಕೂಡ ದಾಖಲೆ ಮಟ್ಟಕ್ಕೆ ಕುಸಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಚಿನ್ನ ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಕೂಡ ಆಗ್ತಾ ಇದೆ ವೀಕ್ಷಕರೇ. ಸೊ ನಾವು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಬಂಗಾರ ಬೆಳ್ಳಿ ಈಗ ತಗೋಬೇಕಾ ಬೇಡ್ವಾ, ಕೇಂದ್ರ ಸರ್ಕಾರದ ನಿಯಮಗಳು, ಮೋದಿ ಸರ್ಕಾರದಿಂದ ಬಂದ ಸಲಹೆಗಳಾಗಿರ್ಬೋದು, ಎಲ್ಲ ಅಪ್ಡೇಟ್ ಕೂಡ ಕೊಡಲಿದ್ದೇವೆ. ಅದಕ್ಕಿಂತ ಮುಂಚೆ ನಿಮಗೇನಾದ್ರೂ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಬಹುದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬಹುದು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಕೂಡ ಮಾಡಿ. ನಾವು ನಿಮಗೆ ಚಾರ್ಟ್ ಮೂಲಕ ಪ್ರತಿ ಸಲ ಎಕ್ಸ್ಪ್ಲೇನ್ ಮಾಡದಂತೆ ಈ ಬಾರಿನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೇವೆ. ಅಂದ್ರೆ ಈ ಒಂದು ಚಾರ್ಟ್ ನೋಡೋದು ನೀವು ಕಲಿತ್ರಪ್ಪ ಅಂದ್ರೆ ನೀವು ಬಂಗಾರ ಬೆಳ್ಳಿ ಯಾವಾಗ ಖರೀದಿ ಮಾಡಬಹುದು ಅಂತ ನೀವೇ ಸ್ವಂತ ವಿಚಾರ ಕೂಡ ಮಾಡೋ ಶಕ್ತಿ ನಿಮಗೆ ಸಿಕ್ಬಿಡುತ್ತೆ. ಅಂದ್ರೆ ನೋಡಿ, ಹೋದ ವರ್ಷ ಈ ಸಮಯದಲ್ಲಿ 1 ಲಕ್ಷ ರೂಪಾಯಿ ಇದ್ದ ಬೆಳ್ಳಿ ಬೆಲೆ ಈಗ ನೋಡಿ 2,33,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಹತ್ತತ್ರ 1,33,000 ರೂಪಾಯಿ ಲಾಭ ಕೊಟ್ಟಿದೆ ಹೂಡಿಕೆದಾರರಿಗೆ. ಅಂದ್ರೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ಎರಡೂ ಚಾರ್ಟ್ ಕೂಡ ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ಈ 19 ಜನವರಿ 2026ರಲ್ಲಿ ಅಂದ್ರೆ ಈ ವರ್ಷ ಮೊದಲ ತಿಂಗಳಲ್ಲೇ 3 ಲಕ್ಷ ರೂಪಾಯಿ ತನಕ ಬೆಳ್ಳಿ ಬೆಲೆ ಹೋಗಿತ್ತು. ಆದ್ರೆ ಈಗ 2,33,000 ರೂಪಾಯಿಗೆ ಬಂದಿದೆ. ಅಂದ್ರೆ 1 ಲಕ್ಷ ರೂಪಾಯಿ ಕಡಿಮೆ ಆಗಿದೆ ಕಳೆದ 3-4-5 ತಿಂಗಳಲ್ಲಿ ಅಂತಾನೆ ಹೇಳ್ಬಹುದು. ಅದೇ ನಾವು ಈ ಒಂದು ಚಾರ್ಟ್ ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬೆಲೆ ಈಗ ಇಳಿಮುಖದಲ್ಲಿ ಸಾಗ್ತಾ ಇದೆ. ಇಳಿಮುಖ ಅಂದ್ರೆ ಏನು? ರೆಡ್ ಕಲರ್. ಇಲ್ಲಿ ರೆಡ್ ಕಲರ್ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಇಳಿಮುಖ ಅಂತ ತೋರಿಸ್ತವೆ. ಗ್ರೀನ್ ಕಲರ್ ಅಂದ್ರೆ ಏರಿಕೆ ಆಗ್ತಾ ಇದೆ ಅಂತ ತೋರಿಸ್ತವೆ. ಆದ್ರೆ ಇಲ್ಲಿ ಸಪೋರ್ಟ್ ಅಂತ ಬರುತ್ತೆ. ಒಂದು ರೇಂಜ್ಗೆ ಒಂದು ಸಪೋರ್ಟ್ ಇರುತ್ತೆ, ಒಂದು ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಯಾವಾಗ ಬೆಲೆ 2,30,000 ರೂಪಾಯಿ ಟಚ್ ಆಗಿದೆ, ಅಲ್ಲಿಂದ ಯಾವತ್ತಿದ್ರೂ ಕೂಡ ಮೇಲ್ ಹೋಗ್ತಾ ಇತ್ತು. ಆದ್ರೆ ಈ ಬಾರಿ 2,30,000 ರೂಪಾಯಿಗೆ ಟಚ್ ಆಗಿ ಬೆಲೆ ಇಳಿಕೆ ಆಗಿದೆ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, 2,30,000 ರೂಪಾಯಿ ಬ್ರೇಕ್ ಆಗಿ 2,09,000 ರೂಪಾಯಿ ತನಕನೂ ಬೆಲೆ ಬಂದಿದೆ ವೀಕ್ಷಕರೇ. ಯಾವಾಗ ಬೆಲೆ ಏರಿಕೆ ಆಗಿದೆ, ಮತ್ತೆ ಇಳಿಕೆ ಕೂಡ ಆಗಿದೆ. ಅದರ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಈಗ ಮತ್ತೆ ಬೆಲೆ ಏರಿಕೆ ಆಗಿ ಮತ್ತೆ ಈಗ ಇಳಿಕೆ ಆಗುತ್ತಾ? ಈ ಬಾರಿ ಬೆಲೆ 2 ಲಕ್ಷ ರೂಪಾಯಿ ಕೆಳಗಡೆ ಬರುತ್ತಾ ಎಂಬುವ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಚಾರ್ಟ್ ನ ಗ್ರಾಫ್ ಪ್ರಕಾರ ನಮಗೆ ಗೊತ್ತಾಗ್ತಾ ಇದೆ, ಇದು ಸ್ಟೆಪ್ ಡೌನ್ ಅಲ್ಲಿ ಹೋಗ್ತಾ ಇದೆ. ಸ್ಟೆಪ್ ಡೌನ್ ಅಂದ್ರೆ ಏನು? ಹಂತವಾಗಿ ಇಳಿಕೆ ಆಗೋದು, ಸ್ವಲ್ಪ ಏರಿಕೆ ಆಗೋದು, ಮತ್ತೆ ದಿಢೀರ್ ಅಂತ ಇಳಿಕೆ ಆಗೋದು ಆಗ್ತಾ ಇದೆ. ಅಂದ್ರೆ ನಿನ್ನೆ ನೋಡಿ 2,40,000 ರೂಪಾಯಿ ಇತ್ತು ಬೆಳ್ಳಿ, ಇವತ್ತು 2,45,000 ರೂಪಾಯಿ ಆಗಿದೆ. ನಾಳೆ ಮತ್ತೆ 2,40,000 ರೂಪಾಯಿನೂ ಆಗ್ಬಹುದು, ಮತ್ತೆ 2,30,000 ರೂಪಾಯಿನೂ ಆಗ್ಬಹುದು. ಅಂದ್ರೆ ಇಲ್ಲಿ 15-20,000 ರೂಪಾಯಿ ಏರಿಕೆ ಆಗುತ್ತೆ, ಮತ್ತೆ ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ. ಅಂದ್ರೆ ಬಂಗಾರ ಬೆಳ್ಳಿ ಕಳೆದ 3 ತಿಂಗಳಿನಿಂದ ಇಳಿಮುಖದಲ್ಲಿ ಸಾಗ್ತಾ ಇದೆ. ಆದ್ರೆ 1 ವರ್ಷಕ್ಕೆ ನಾವು ಲೆಕ್ಕ ಮಾಡಿ ನೋಡಿದ್ರೆ ಬೆಲೆ ಈಗಲೂ ಕೂಡ ಏರಿಕೆಯಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಯಾರೆಲ್ಲ 2025ರಲ್ಲಿ ಅಂದ್ರೆ ಹೋದ ವರ್ಷ ಜುಲೈ ತಿಂಗಳಲ್ಲಿ 1,10,000 ರೂಪಾಯಿದಾಗ ಖರೀದಿ ಮಾಡಿದ್ರು, ಅವರಿಗೆ ಬೆಳ್ಳಿ 1,30,000 ರೂಪಾಯಿ ತನಕ ಈಗ ಲಾಭ ಕೊಡ್ತಾ ಇದೆ. ಅದೇ ಜನವರಿ ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಹಾಕಿದವ್ರಿಗೆ 3 ಲಕ್ಷ ರೂಪಾಯಿ ಲಾಭ ಕೂಡ ಬೆಳ್ಳಿ ಕೊಟ್ಟಿದೆ. ಅಂದ್ರೆ ಬೆಲೆ 4 ಲಕ್ಷ ರೂಪಾಯಿ ತನಕನೂ ಹೋಗಿ ಬಂದಿದೆ ಬೆಳ್ಳಿ ಬೆಲೆ ಕೆಜಿಗೆ. ಅಂದ್ರೆ 1 ಲಕ್ಷ ರೂಪಾಯಿದದ್ದು 4 ಲಕ್ಷ ರೂಪಾಯಿ ಆಗಿದೆ. ಅಂದ್ರೆ ಲೆಕ್ಕ ಮಾಡಿ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದವ್ರಿಗೆ 40 ಲಕ್ಷ ರೂಪಾಯಿಗೆ ಪ್ರಾಫಿಟ್, ಅಂದ್ರೆ 30 ಲಕ್ಷ ರೂಪಾಯಿ ಲಾಭ ಕೊಟ್ಟಿದೆ. 10 ಲಕ್ಷ ರೂಪಾಯಿಗೆ 30 ಲಕ್ಷ ಲಾಭ ಬೆಳ್ಳಿ ಕೊಟ್ಟಿದೆ. ಅದೇ ನಾವು ಬಂಗಾರದ ಚಾರ್ಟ್ ನೋಡಿದಾಗ ಬಂಗಾರ ಅಷ್ಟು ಲಾಭ ಕೊಟ್ಟಿಲ್ಲ. ಅಂದ್ರೆ ಇಲ್ಲಿ ಬೆಳ್ಳಿ ಓವರ್ ವ್ಯಾಲ್ಯೂಯೇಷನ್ ಆಗಿದೆ. ಅಂದ್ರೆ ಅತಿ ಹೆಚ್ಚು ಲಾಭ ಕೊಟ್ಟ ಒಂದು ಮೆಟಲ್ ಆಗಿದೆ. ಬಂಗಾರಕ್ಕಿಂತಲೂ ಹೆಚ್ಚು ಲಾಭ ಕೊಟ್ಟದ್ದು ಈ ಬಾರಿ ಬೆಳ್ಳಿ ಅಂತಾನೂ ಕೂಡ ಇಲ್ಲಿ ಸಾಬೀತಾಗಿದೆ. ಅಂದ್ರೆ ಬೆಳ್ಳಿಯಲ್ಲಿ 1 ಲಕ್ಷ ಹೂಡಿಕೆ ಮಾಡಿದವ್ರಿಗೆ 1.5 ಲಕ್ಷ ರೂಪಾಯಿ ಲಾಭ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಅಂದ್ರೆ 1 ಲಕ್ಷಕ್ಕೆ 2.5 ಲಕ್ಷ. ಅದೇ ಬಂಗಾರ ಹೋದ ವರ್ಷ 1 ಲಕ್ಷ ರೂಪಾಯಿ ಇತ್ತು, ಈ ಬಾರಿ 1.5 ಲಕ್ಷ ಇದೆ. ಅಂದ್ರೆ 50,000 ರೂಪಾಯಿ ಮಾತ್ರ ಲಾಭ ಕೊಟ್ಟಿದೆ ಬಂಗಾರ. ಕಂಪೇರ್ ಮಾಡಿದ್ರೆ ಬಂಗಾರ ಬೆಳ್ಳಿ ಹೂಡಿಕೆದಾರರಿಗೆ ಹೆಚ್ಚು ಲಾಭ ಕೊಟ್ಟಿದೆ. ಹೀಗಾಗಿ ಬೆಳ್ಳಿಯಲ್ಲಿ ಬೆಲೆ ಏರಿಕೆನೂ ಆಗ್ಬಹುದು, ಮುಂದೆ ದಿಢೀರ್ ಅಂತ ಇಳಿಕೆನೂ ಆಗ್ಬಹುದು. ಬೇಕಾದ್ರೆ ನೀವು ಚಾರ್ಟ್ ಕೂಡ ನೋಡಬಹುದು ವೀಕ್ಷಕರೇ. ಹೋದ ವರ್ಷ
1,09,000 1,08,000 ಇತ್ತು. ಆದ್ರೆ ಈಗ 1,45,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಹೋದ ವಾರ ಇದ್ರದ್ದು ಬೆಲೆ 1,42,000 ರೂಪಾಯಿ ತನಕನೂ ಬಂದಿತ್ತು. ಮತ್ತೆ ಈಗ ಸ್ವಲ್ಪ ಏರಿಕೆ ಆಗಿದೆ. ಆದ್ರೆ ಇಲ್ಲೂ ಕೂಡ ನೀವು ನೋಡಬಹುದು, ಕಳೆದ 3 ತಿಂಗಳಿನಿಂದ ಬೆಲೆ ಸ್ಟೆಪ್ ಡೌನ್ ಇದೆ. ಅಂದ್ರೆ ಹಂತ ಹಂತವಾಗಿ ಇಳಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ನೀವೇನಾದ್ರೂ ಲಾಂಗ್ ಟರ್ಮ್ ಹೂಡಿಕೆದಾರರಾಗಿದ್ರೆ, ಅಂದ್ರೆ ಒಂದು ಸಾರಿ ಹೂಡಿಕೆ ಮಾಡಿ 3-4 ವರ್ಷಗಳ ಕಾಯ್ತೀರಪ್ಪ ಅಂದ್ರೆ ಬಂಗಾರ ಒಂದು ಒಳ್ಳೆ ಲಾಭ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ಅಧಿಕೃತವಾಗಿ ಅಂದ್ರೆ 100% ಏನು ಕೂಡ ಹೇಳಕ್ ಬರಲ್ಲ. ಯಾಕಂದ್ರೆ ಬೆಲೆ ಇಳಿಕೆನೂ ಆಗ್ಬಹುದು, ಏರಿಕೆನೂ ಆಗ್ಬಹುದು. ಆದ್ರೆ ಈ ಒಂದು ಚಾರ್ಟ್ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಬೆಲೆ ಇಳಿಕೆ ಆಗೋ ಸಾಧ್ಯತೆ ಹೆಚ್ಚು ಕಾಣ್ತಾ ಇದೆ. ಅಂದ್ರೆ ಯಾವಾಗ ಬೆಲೆ 1,60,000 ರೂಪಾಯಿ ಟಚ್ ಆಯಿತು ನೋಡಿ, ಅಲ್ಲಿಂದ ಬೆಲೆ ಇಳಿಕೆ ಆಗ್ತಾ ಇದೆ. ನಂತರ 1,54,000 ರೂಪಾಯಿಂದ ಕೆಳಗೆ ಬಂತು. ಮತ್ತೆ ಬೆಲೆ 1,45,000. ಇದು ತುಂಬಾ ಒಂದು ಸ್ಟ್ರಾಂಗ್ ಸಪೋರ್ಟ್ ಇತ್ತು. ಬಂಗಾರ ಯಾವಾಗ 1,45,000 ರೂಪಾಯಿಗೆ ಬರ್ತಾ ಇತ್ತು, ಮತ್ತೆ ಏರಿಕೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ 1,45,000 ರೂಪಾಯಿದು ಬ್ರೇಕ್ ಆಗಿ ಕೆಳಗಡೆ ಬಂದಿದೆ ಬೆಲೆ. ಅಂದ್ರೆ ಇಲ್ಲಿ ನೀವು ನೋಡಬಹುದು ಚಾರ್ಟು ಈಗ ಮತ್ತೆ ಇಳಿಕೆ ಆಗುವ ಮುನ್ಸೂಚನೆ ತೋರಿಸ್ತಾ ಇದೆ. ಅಂದ್ರೆ ಇಳಿಮುಖದಲ್ಲಿ ಸಾಕ್ತಾ ಇದೆ ಬಂಗಾರದ ಬೆಲೆ. ಈ ಬಾರಿ 1,35,000 ರೂಪಾಯಿ ತನಕನೂ ಬರಬಹುದು ಇಳಿಮುಖದಲ್ಲಿ ಹೋದ್ರೆ. ಅಂದ್ರೆ ಬೆಲೆ ಮತ್ತೆ ಇಳಿಕೆ ಆದ್ರೆ ಮಾತ್ರ. ಒಂದು ವೇಳೆ ಏರಿಕೆ ಆತಪ್ಪ ಅಂದ್ರೆ 1,80,000 ರೂಪಾಯಿನೂ ಈ ಬಾರಿ ಟಚ್ ಆಗುವ ಸಾಧ್ಯತೆ ಇರಬಹುದು. ಆದ್ರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹೀಗಾಗಿ ಈಗ ಜಗತ್ತಿನಲ್ಲಿ ಯುದ್ಧಗಳು ಕಡಿಮೆ ಆಗಿದ್ದಾವೆ. ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಇನ್ನು ಚಿನ್ನ ಬೆಳ್ಳಿ ಜನರು ಮಾರಾಟ ಮಾಡ್ತಾ ಇರೋದು ಏಕೆ ನೋಡಿ, ಭಾರತದ ಮಾರ್ಕೆಟ್ ಅಲ್ಲಿ 50 ಟನ್ ಹಳೆಯ ಚಿನ್ನ ಭಾರತದ ಮಾರ್ಕೆಟ್ ಅಲ್ಲಿ ಬಂದಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ, 50 ಟನ್ ಅಂದ್ರೆ ಜನರು ಹೆಚ್ಚು ಮಾರಾಟ ಮಾಡ್ತಾ ಇದ್ದಾರೆ. ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಅಂದ್ರೆ ಕೇಂದ್ರ ಮೋದಿ ಸರ್ಕಾರ 1 ವರ್ಷಗಳ ಕಾಲ ಚಿನ್ನ ತಗೋಬೇಡಿ ಅಂತ ಒಂದು ಸಲಹೆ ಕೊಟ್ಟರಲ್ಲ, ಅದರ ಬೆನ್ನಲ್ಲೇ ಜನರು ಅಲರ್ಟ್ ಆಗಿರಬಹುದು. ಮತ್ತೆ ಬೆಲೆ ಎಲ್ಲಿ ಇಳಿಕೆ ಆಗ್ಬಿಡುತ್ತೆ ಎಂಬುವ ಭಯದಿಂದ ಜನರು ಮನೆಯಲ್ಲಿದ್ದ ಬಂಗಾರವನ್ನ ಮಾರಾಟ ಮಾಡ್ತಿರಬಹುದು. ಇದ್ರ ಬಗ್ಗೆ ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿ 1,07,000 ರೂಪಾಯಿ ಆಗಿದೆ. 1,07,840 ರೂಪಾಯಿ. ಇದು 18 ಕ್ಯಾರೆಟ್ ಚಿನ್ನ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಕೂಡ ಇರುತ್ತೆ. ಹಾಗೂ GST ಕೂಡ ಬಂಗಾರ ಮತ್ತು ಬೆಳ್ಳಿ ಮೇಲೆ 3% ಇದೆ ವೀಕ್ಷಕರೇ. ನೋಡಿ, ಇದರದ್ದು ಬೆಲೆ ಹೋದ ತಿಂಗಳ ಹಿಂದೆ ಅಂದ್ರೆ 1,12,000 1,13,000 ರೂಪಾಯಿ ತನಕ ಇತ್ತು. ಆದ್ರೆ ಈ ವಾರವೂ ಕೂಡ 1,07,000 ರೂಪಾಯಿ ಇದೆ. ಅಂದ್ರೆ ಇದು ಒಂದು ತರ ಇಳಿಮುಖ ಅಂತಾನೆ ಹೇಳ್ಬಹುದು. ಆದ್ರೆ ಯಾವಾಗ ನಾವು ಹೋದ 15 ದಿನಗಳ ಹಿಂದೆ ಕಂಪೇರ್ ಮಾಡಿದ್ರೆ ಇದು 1,05,000 ರೂಪಾಯಿ ತನಕ ಬಂದಿತ್ತು. ಆದ್ರೆ ಈಗ 1-2 ಏರಿಕೆ ಆಗಿರಬಹುದು. ಮತ್ತೆ ಇಳಿಕೆನೂ ಕೂಡ ಆಗ್ಬಹುದು, ಏರಿಕೆನೂ ಕೂಡ ಆಗ್ಬಹುದು. ನೋಡಿ, 18 ಕ್ಯಾರೆಟ್ ಆಗಿರ್ಲಿ, 22 ಕ್ಯಾರೆಟ್ ಇರಲಿ, ನೀವು ಬಂಗಾರ ತಗೋತೀರಪ್ಪ ಅಂದ್ರೆ ಕಡ್ಡಾಯವಾಗಿ ಹಾಲ್ಮಾರ್ಕ್, BIS ಹಾಲ್ಮಾರ್ಕ್ ಹಾಗೂ 22 ಕ್ಯಾರೆಟ್ ಇದ್ರೆ 22 ಕ್ಯಾರೆಟ್ ಅಂತ ಬರೆದಿರಬೇಕು. 18 ಕ್ಯಾರೆಟ್ ಇದ್ರೆ 18 ಕ್ಯಾರೆಟ್ ಅಂತ ಬರೆದಿರಬೇಕು. ಅದರ ಪಕ್ಕದಲ್ಲಿ BIS ಲೋಗೋ ಅಂದ್ರೆ ಹಾಲ್ಮಾರ್ಕ್ ಇರಬೇಕು. ಮತ್ತು HUID ಕೋಡ್ ಅಂದ್ರೆ ಬರುತ್ತೆ. ಅಂದ್ರೆ ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಕೊಡ್ತಾ ಇದ್ದಾರೆ. ಈಗ ಪ್ರತಿಯೊಂದು ಬಂಗಾರದ ಆಭರಣಕ್ಕೆ ನೀವು HUID ಕೋಡ್ ಕೂಡ ತಗೋಬಹುದು. ಆ ಒಂದು ಕೋಡ್ ನೀವು ಅಪ್ಲಿಕೇಶನ್ ಅಲ್ಲಿ ಹಾಕಿದ್ರೆ, BIS ಕೇರ್ ಆಪ್ ಅಲ್ಲಿ ಹಾಕಿದ್ರೆ ಆ ಬಂಗಾರಕ್ಕೆ ಯಾವಾಗ ಹಾಲ್ಮಾರ್ಕ್ ಹಾಕಲಾಗಿದೆ, ಆ ಬಂಗಾರದ ಕ್ಯಾಟಗರಿ ಏನು, ಪ್ಯೂರಿಟಿ 22 ಕ್ಯಾರೆಟ್ ಇದೆಯಾ 18 ಕ್ಯಾರೆಟ್ ಇದೆಯಾ ಅಂತ ಆನ್ಲೈನ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಿಮಗೆ ಮೋಸ ಆಗೋ ಚಾನ್ಸ್ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು. ಹೀಗೆ ಕಡ್ಡಾಯವಾಗಿ ನೀವು ಹಾಲ್ಮಾರ್ಕ್ ವಿತ್ HUID ಕೋಡ್ ತಗೊಳ್ಳಿ ಬಂಗಾರ ತಗೊಳ್ಳುವಾಗ ಅದ್ರ ಮೇಲೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 1,31,800 ರೂಪಾಯಿಗೆ ಬಂದಿದೆ. ಅಂದ್ರೆ ನೋಡಿ, ಹೋದ ವಾರ 1,45,000 ರೂಪಾಯಿ ತನಕ ಹೋಗಿತ್ತು ಇದ್ರದ್ದು ಬೆಲೆ. ಅಂದ್ರೆ 1,45,000 1,43,000 ರೂಪಾಯಿ ತನಕ 22 ಕ್ಯಾರೆಟ್ ಚಿನ್ನದ ಬೆಲೆ ಬಂದಿತ್ತು. ಆದ್ರೆ ಈಗ ಮತ್ತೆ 1,31,000 ರೂಪಾಯಿ ಅಂದ್ರೆ ಇಳಿಮುಖದಲ್ಲಿ ಸಾಕ್ತಾ ಇದೆ. ಯಾವಾಗ ಬೆಲೆ ಇದ್ರದ್ದು 1,30,000 ರೂಪಾಯಿ ಒಳಗಡೆ ಬಂತು ನೋಡಿ, ಒಂದು 2-3 ದಿನದ ಹಿಂದೆ ಬೆಲೆ ಇಳಿಕೆ ಆಗಿತ್ತು. ಈಗ ಮತ್ತೆ ಸ್ವಲ್ಪ ಏರಿಕೆ ಆಗಿರಬಹುದು. ಆದ್ರೆ ಮತ್ತೆ ಇಳಿಕೆ ಆಗುತ್ತೆ ಎಂಬುವ ಭಯದಲ್ಲಿ ಜನರು ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವಾಗ ಬೆಲೆ ಏರಿಕೆ ಆಗುತ್ತೆ ಅವಾಗ ನೀವು ಹಳೆ ಚಿನ್ನ ಮಾರಾಟ ಮಾಡಿದ್ರೆ ನಿಮಗೆ ಲಾಭ. ಉದಾಹರಣೆಗೆ ನೀವು 1,00,000 ರೂಪಾಯಿದಾಗ ಬಂಗಾರ ತಗೊಂಡಿರ್ತೀರಾ, ನಾಳೆ ಬೆಲೆ 2,00,000 ರೂಪಾಯಿ ಆಗ್ಬಿಡ್ತು ಅಂದ್ರೆ ನೀವು ನಾಳೆ ಬಂಗಾರ ನಿಮ್ಮ ಮನೆಯಲ್ಲಿದ್ದ ಬಂಗಾರ ಮಾರ್ಬಿಡ್ತೀರಾ ಅಂದ್ರೆ 1,00,000 ರೂಪಾಯಿಗೆ 1,00,000 ರೂಪಾಯಿ ನಿಮಗೆ ಲಾಭ ಸಿಗುತ್ತೆ. ಮತ್ತೆ ಬೆಲೆ ಇಳಿಕೆ ಆಗುತ್ತೆ, ಮತ್ತೆ 1,50,000 ಬಂಗಾರ ಬರುತ್ತೆ, ಮತ್ತೆ ನೀವು ಬಂಗಾರ ತಗೋತೀರಾ, ಅವಾಗ ನಿಮಗೆ 50,000 ರೂಪಾಯಿ ದೊಡ್ಡ ಮಟ್ಟದಲ್ಲಿ ಲಾಭ ಅಂತಾನೆ ಹೇಳ್ಬಹುದು. ಅಂದ್ರೆ 1,00,000 ರೂಪಾಯಿಗೆ ತಗೊಂಡಿದ್ದನ್ನ ನೀವು 2,00,000 ರೂಪಾಯಿಗೆ ಮಾರಾಟ ಮಾಡ್ತೀರಾ ಅಂದ್ರೆ 1,00,000 ರೂಪಾಯಿ ನಿಮಗೆ ಲಾಭ ಅಂತಾನೆ ಹೇಳ್ಬಹುದು. ಮತ್ತೆ ಬೆಲೆ ಇಳಿಕೆ ಆಗುತ್ತೆ, ಅವಾಗ ಮತ್ತೆ ನೀವು ಖರೀದಿ ಮಾಡ್ತೀರಾ. ಸೊ ನಿಮ್ಮ ಬಂಗಾರ
ಟ್ರೇಡಿಂಗ್ ಅಲ್ಲಿ ಲಾಭ ಕೊಡುತ್ತೆ. ಸೊ ಈ ತರ ತುಂಬಾ ಜನ ಮಾಡ್ತಾರೆ. ಹೀಗಾಗಿ ಎಲ್ಲಿ ಬೆಲೆ ಇಳಿಕೆ ಆಗ್ಬಿಡುತ್ತೋ ಎಂಬುವ ಭಯದಲ್ಲಿ ಕೆಲವರು ಮಾರಾಟ ಕೂಡ ಮಾಡಿರುವಂತದ್ದು. ಸೊ ಕೆಲವರು 1,50,000 ಇದ್ದಾಗ ಮಾರಾಟ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಇನ್ನೂ ಏರಿಕೆ ಆಗಲಿ ಅಂತ ಕಾದು ಕುಳಿತಿದ್ರು. ಯಾವಾಗ ಬೆಲೆ ಇಳಿಕೆ ಆಗೋದಕ್ಕೆ ಶುರುವಾಯಿತು ನೋಡಿ, ಮತ್ತೆ ಇಳಿಕೆ ಆಗ್ಬಿಟ್ರೆ ಲಾಸ್ ಆಗುತ್ತೆ, ನಷ್ಟವಾಗುತ್ತೆ ಅಂತ ಭಯದಲ್ಲಿ ಮಾರಾಟ ಮಾಡಿದ್ದಾರೆ ವೀಕ್ಷಕರೇ. ಈಗ ನೋಡಿ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,43,780 ರೂಪಾಯಿ ಇದೆ. GST ಎಲ್ಲ ಸೇರಿಸಿದ್ರೆ 1,48,000 ರೂಪಾಯಿ ತನಕ ಬರುತ್ತೆ. ಒಂದು 2,000 ಹೆಚ್ಚು ಕಮ್ಮಿ ಆಗ್ಬೋದು, 1,50,000 ರೂಪಾಯಿ ತನಕ ಬೆಲೆ ಬರುವ ಚಾನ್ಸ್ ಇದೆ. ಆದ್ರೆ ಇದ್ರದ್ದು ಬೆಲೆ ಹೋದ ವಾರ 1,55,000 ರೂಪಾಯಿ ತನಕ ಬಂದಿತ್ತು. ಈಗ ಮತ್ತೆ ಅದೇ ಒಂದು ಬೆಲೆಗೆ ಬರ್ತಾ ಇದೆ. ಸೊ ಇನ್ನು ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗ್ಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಮೆರಿಕನ್ ಡಾಲರ್ ಬಲವಾಗ್ತಾ ಇದೆ. ಅದೇ ತರ ಯುದ್ಧಗಳು ಶಾಂತವಾಗ್ತಾ ಇದ್ದಾವೆ, ಯುದ್ಧ ಒಪ್ಪಂದಗಳು ಕೂಡ ಆಗಿದ್ದಾವೆ. ಸೊ ಎಲ್ಲಾ ಕೂಡ ಕಂಪೇರ್ ಮಾಡಿ ನೋಡಿದ್ರೆ ಬಂಗಾರ ಬೆಳ್ಳಿ ಇನ್ನು ಸ್ವಲ್ಪ ಇಳಿಕೆ ಆಗಬಹುದು. ಆದ್ರೆ ಲಾಂಗ್ ಟರ್ಮ್ ಮುಂದಿನ 3-4 ವರ್ಷಗಳಲ್ಲಿ ಬೆಲೆ ಮತ್ತೆ ಏರಿಕೆನೂ ಕೂಡ ಆಗ್ಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.